ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ನಮೋ ವೆಲ್ಕಮ್ ಮಾಡ್ಕೊಳ್ಳೋಕೆ ಬೆಂಗಳೂರು ಸಂಪೂರ್ಣವಾಗಿ ಸಜ್ಜಾಗಿದೆ. HAL ಏರ್ಪೋರ್ಟ್ಗೆ ಪ್ರಧಾನಿ ಆಗಮಿಸ್ತಾ ಇದ್ದು ಇವತ್ತು 4 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ರೌಂಡ್ಸ್ ಇದೆ. ಬರೋಬ್ಬರಿ 3 ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಮೊದಲನೇದಾಗಿ ಬಹು ನಿರೀಕ್ಷಿತ ಅಂತ ಕರೆಸಿಕೊಳ್ಳುವ ಯೆಲ್ಲೋ ಮೆಟ್ರೋ, ಅದರ ಜೊತೆಗೆ ವಂದೇ ಭಾರತ್ ರೈಲು 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ಕೂಡ ಇದೆ. ಸೊ ಪ್ರಧಾನಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ DCM ಕೂಡ ಭಾಗಿಯಾಗ್ತಾ ಇದ್ದು ಮೋದಿ ಹೋಗೋ ರಸ್ತೆ ಕಾರ್ಯಕ್ರಮ ಸ್ಥಳದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಸಹಜ ಅಲ್ವಾ, ದೇಶದ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂದಾಗ ಕೆಲವೊಂದು ಪ್ರೋಟೋಕಾಲ್ಗಳಿರುತ್ತೆ, ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ತಯಾರಿಯನ್ನು ನಡೆಸಲಾಗಿದೆ. 3 ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಯೆಲ್ಲೋ ಮೆಟ್ರೋ, ವಂದೇ ಭಾರತ್ ರೈಲು ಸೇರಿದಂತೆ ಮತ್ತೊಂದು 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ಕೂಡ ಇವತ್ತು ಇದೆ. ಹಾಗಾಗಿ ಸಾಲು ಸಾಲು ಕಾರ್ಯಕ್ರಮಗಳು ಎಲ್ಲವೂ ಕೂಡ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ. ವಂದೇ ಭಾರತ್ ರೈಲು, ಆಮೇಲೆ ಮೆಟ್ರೋ ವಿಚಾರ, ಇವೆಲ್ಲವಕ್ಕೂ ಇವತ್ತು ಮೋದಿ ಅವರು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಬೆಂಗಳೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ನಮೋ ವೆಲ್ಕಮ್ಗೆ ಬೆಂಗಳೂರು ಭಾನುವಾರ ಬೇರೆ, ಜನ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೇಗೆ ಏನೇನು ಅಂತ. HAL ಏರ್ಪೋರ್ಟ್ಗೆ ಮೋದಿಯವರು ಬಂದು ಇಳಿತಾರೆ 10ವರೆಗೆ. ಬರ್ತಾ ಇದ್ದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ BJPಯ ಗಣ್ಯರು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೋಗ್ತಾರೆ. ಉಪಮುಖ್ಯಮಂತ್ರಿಗಳು ಕೂಡ ಹೋಗ್ಬೋದು ಅನ್ಸುತ್ತೆ. ಇನ್ನು ಆ ಕಾರ್ಯಕ್ರಮ ಎಲ್ಲೆಲ್ಲಿ ಹೇಗೆ ಇರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಡೀಟೇಲ್ಡ್ ಆಗಿ ವಿವರಿಸ್ತಾ ಹೋಗ್ತೀವಿ. ಬೆಂಗಳೂರು ಇದೀಗ ಮೋದಿ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. 3ನೇ ಹಂತದ ಮೆಟ್ರೋಗೆ ಶಂಕುಸ್ಥಾಪನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಈಗ ಯೆಲ್ಲೋ ಮೆಟ್ರೋ ಲೈನ್ ಉದ್ಘಾಟನೆ, ವಂದೇ ಭಾರತ್ ರೈಲು ಉದ್ಘಾಟನೆ, ಎಲ್ಲ ಕಾರ್ಯಕ್ರಮಗಳಿಗೆ ಮೋದಿಯವರು ಬರ್ತಾ ಇದ್ದಾರೆ. ಇದರ ಜೊತೆಯಲ್ಲೇ ಈಗ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಅವತ್ತು ರಾಹುಲ್ ಗಾಂಧಿ ಅವರು ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಎಲೆಕ್ಷನ್ ಕಮಿಟಿ ವಿರುದ್ಧ ಬಹಳ ದೊಡ್ಡ ಗಂಭೀರ ಆರೋಪ ಮಾಡಿ ಹೋಗಿದ್ರು. ಅದೇ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ. ಮೋದಿಯವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸುಮ್ಮನೆ ಹೋಗ್ತಾರಾ ಅಥವಾ ಅದಕ್ಕೇನಾದ್ರು ಟಾಂಗ್ ಕೊಡ್ತಾರಾ? ಕುತೂಹಲ ಮೂಡಿಸ್ತದೆ. ರಾಜಕೀಯವಾಗಿ ನೋಡೋದಾದ್ರೆ ಬಹಳ ಕುತೂಹಲ ಮೂಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಂಗ್ರೆಸ್ನವರು ಕೂಡ ಇರ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು CM ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇಬ್ಬರು ಕೂಡ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಅವರ ಎದುರಲ್ಲೇ ಅವರ ನಾಯಕನಿಗೆ ಯಾವ ರೀತಿಯಾಗಿ ಟಾಂಟ್ ಕೊಡ್ತಾರೆ, ಬಹಳ ಗೌರವಯುತವಾಗಿ ಟಾಂಟ್ ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಕಾದ್ ನೋಡೋಣ ಏನೇನು ಮಾತಾಡ್ತಾರೆ ಅಂತ. ಯಾಕಂದರೆ ಸಿಕ್ಕ ಅವಕಾಶವನ್ನು ಮೋದಿಯವರು ಸಿಕ್ಕಿದ್ರೆ ಸೇರುಂಡೆ ಅಂತಾರಲ್ಲ, ಹಾಗೆ ಬಿಡುವಂತಹ ಮಾತೇ ಇಲ್ಲ. ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಮುಟ್ಟಿಸ್ಬಿಟ್ಟಿದ್ದಾರೆ ಇಲ್ಲಿ ತನಕ. ಸೊ ಈ ವಿಚಾರವನ್ನು ಹೇಗೆ ಟಾಂಟ್ ಕೊಡ್ತಾರೆ ಮೋದಿಯವರು ಅನ್ನುವಂಥದ್ದು ಕುತೂಹಲ. ಅದು ಕೂಡ ಅವರ ಈಗ ಏನು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಮುಂದೆ ರಾಹುಲ್ ಗಾಂಧಿ ಅವರಿಗೆ ಟಾಂಟ್ ಹೇಗೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಅಲ್ವಾ. ಇದರ ಜೊತೆಗೆ ಯೆಲ್ಲೋ ಲೈನ್ ಬಹು ನಿರೀಕ್ಷಿತ, ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ವಿ. ಹತ್ತತ್ರ 3-4 ವರ್ಷಗಳಿಂದ ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ 3-4 ವರ್ಷದ ಹಿಂದೆಯೇ ಉದ್ಘಾಟನೆ ಆಗಬೇಕಿತ್ತು. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಪೋಸ್ಟ್ಪೋನ್ ಮಾಡಿದರು.